ಕಾಡು, ಹೊಗೆ, ಭಯ, ನೋವು, ಆಪತ್ತು, ಬೇಟೆ 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 ಬೇಟೆ, ಹುಳ, ಎದೆ ಡಗ್ ಡಗ್ ಅಂತ ಇದೆ. ಸಿಕ್ಕಾಪಟ್ಟೆ ಅಪಾಯಕಾರಿ ಜೇನುಹುಳ ಇದು. ಒಂದು 10-15 ಹುಳನ ಕಚ್ಚಿದ್ರೆ ನೇಪಾಳದ ನಿಗೂಢ ಹಳ್ಳಿಗೆ ನಮ್ಮ ಪ್ರಯಾಣ. ಧನ್ಯವಾದ. ನೂರು ವರ್ಷದ ಹಳೇ ಜೇನು ಹಿಡಿಯೋರ್ ಮನೇಲಿ ಇವತ್ತಿನ ರಾತ್ರಿ. All vegetarian. This house is very nice. ಬೆಟ್ಟದ ಮನೆಯಲ್ಲಿ ಉಂಡವನೇ ಜಾಣ. ಊಟ ಅಂತೂ ಅದ್ಭುತ. ಶುಭೋದಯ ದೇವರು. ಬೆಳಗ್ಗೆ ಬೆಟ್ಟದ ಕೋಳಿ, ನಾಯಿ, ಮೇಕೆ ದರ್ಶನ. ಬೆಟ್ಟದ ಜನಗಳು ಯಾವಾಗಲೂ ತುಂಬ ಖುಷಿಯಾಗಿರ್ತಾರೆ ಅಂತ ಕೇಳಿದ್ದೆ, ಆದರೆ ಇಲ್ಲಿ ಕಣ್ಣಾರೆ ನೋಡ್ಬಿಟ್ಟೆ. ಆಟ ನಿಲ್ಲಿಸಿ ಕೆಲಸದ ಕಡೆ ಗಮನ ಕೊಡಬೇಕು ಅಂತ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಸ್ತೆ ನಮಸ್ತೆ. ರಸ್ತೆ ಮಧ್ಯ ನೇಪಾಳದ ಹಳ್ಳಿ ಜನಗಳು ಸಿಕ್ಕಿದ್ರು. ಕೆಲ ಹೊತ್ತಾದ್ಮೇಲೆ ಗೊತ್ತಾಯಿತು, ಈ ಎಲ್ಲ ಜನಗಳು ಹಾಗೆ ನಾವು ಒಂದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಒಂದೇ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ಈ ಜರ್ನಿಲಿ 2 ಕೋಳಿಗಳು ಬರ್ತಾವೆ. ಯಾಕೆ ಗೊತ್ತಿಲ್ಲ. ಅಯ್ಯೋ ಕರ್ಮ, ಇರೋ ಕೆಲಸ ಸಾಲದು ಅಂತ ಇನ್ನೊಂದು ಕೆಲಸ ಮಾಡಿಕೊಂಡೆ. ಬೆಟ್ಟದಿಂದ ಬರ್ತಾ ಇರೋ ನೀರು ಪನ್ನೀರಿನ ಕಾಲುವೆ. ದೇವರು, ಆ ಹುಚ್ಚು ಜೇನುತುಪ್ಪ ನೋಡೋಕ್ಕೆ ಇಷ್ಟೊಂದು ದೂರ ಹೋಗ್ತಾ ಇದ್ದೀವಿ. ಅಕಸ್ಮಾತ್ ಇಲ್ಲಿ ನಮಗೇನಾದರೂ ಜೇನುಹುಳ ಕಚ್ಚೋ ಅಥವಾ ಬೆಟ್ಟದ ಮೇಲಿಂದ ಬಿದ್ದೋ ಅಥವಾ ನಮ್ಮ ಎಲ್ಲರ ಜೀವನದಲ್ಲೂ ನಾರ್ಮಲ್ ಆಗಿ ರೋಡ್ ಆಕ್ಸಿಡೆಂಟು, ಸೀರಿಯಸ್ ಹೆಲ್ತ್ ಇಶ್ಯೂನು, ಅಕಸ್ಮಾತ್ ಡೆತ್ತೋ ಈ ಥರ ಏನಾದರೂ ಆದರೆ ನಮ್ಮ ಆಬ್ಸೆನ್ಸ್ನಲ್ಲಿ ನಮ್ಮ ಫ್ಯಾಮಿಲಿನ ಕಷ್ಟ ಕೇಳೋರು ಯಾರು? ಇಲ್ಲಿ ನಮಗೆ ಟರ್ಮ್ ಇನ್ಶೂರೆನ್ಸ್ ಸಹಾಯವಾಗುತ್ತೆ.
ತಿಂಗಳಿಗೆ ಬರೀ 600ರಿಂದ 700 ರೂಪಾಯಿ ಕಟ್ಕೊಂಡು ಹೋದರೆ 2 ಕೋಟಿ ಕವರೇಜ್ ಸಿಗುತ್ತೆ. ಇದನ್ನು 20 ಕೋಟಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಬೋದು. ಜೊತೆಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಕ್ಸ್ಟ್ರಾ ಟ್ಯಾಕ್ಸ್ ಬೆನಿಫಿಟ್ಟು ಸಿಗುತ್ತೆ. ಸೆಕ್ಷನ್ 80C ಅಲ್ಲಿ 1.5 ಲಕ್ಷ ರೂಪಾಯಿವರೆಗೂ ಉಳಿಸ್ಬೋದು. ಇಲ್ಲಿ ನಿಮಗೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಜೊತೆಗೆ 24/7 ಕ್ಲೇಮ್ ಅಸಿಸ್ಟೆಂಟ್ ಕೂಡ ಸಿಗುತ್ತೆ. 51ಕ್ಕೂ ಅಧಿಕ ಇನ್ಶೂರೆನ್ಸ್ ಇಂದ ಕಂಪೇರ್ ಮಾಡಿ ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ, ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ. ಹಿಮಾಲಯದ ಜೇನುಳ 10,000 ಅಡಿ ಬೆಟ್ಟದ ಮೇಲಿರೋ ಒಂದು ಹೂವ, ಅದೇ ರೋಡೋಡೆಂಡ್ರಾನ್. ಈ ಹೂವಿನ ಒಳಗಡೆ ಇರೋ ಗ್ರಯಾನೋಟಾಕ್ಸಿನ್ ಎಂಬ ಮಕರಂದವನ್ನ ಹೀರಿ ಈ ಜೇನುಹುಳ ಜೇನುತುಪ್ಪನ ತಯಾರಿಸುತ್ತೆ. ಅದೇ ಹನಿ ಅಲ್ಲ, ಮ್ಯಾಡ್ ಹನಿ. ಅದನ್ನೇ ಭೇಟಿಯಾಡಕ್ಕೆ ಹೋಗ್ತಾ ಇದ್ದೀವಿ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಪಾಯಕಾರಿಯಾಗಿರೋ ಅಂತ ಆ ಜೇನುತುಪ್ಪನ ಭೇಟಿಯಾಡಕ್ಕೆ ಹೋಗ್ತಾ ಇದ್ದೀವಿ. ಭೇಟಿ ಆಡೋದು ಅಂತಂದರೆ ಹಂಗೆ ಸುಮ್ಮನೆ ಭೇಟಿ ಆಡ್ಬಿಡಲ್ಲ. ಭೇಟಿ ಆಡೋಕ್ಕಿಂತ ಮುಂಚೆ ಕೆಲವು ಪ್ರಕ್ರಿಯೆಗಳಿರುತ್ತೆ, ಕೆಲವು ರೀತಿ ರಿವಾಜ್ಗಳಿರುತ್ತೆ. ಅದನ್ನು ಫಾಲೋ ಮಾಡ್ತಾರೆ ನೋಡಿ ಎಂದಿನಂತೆ. ದೇವರು ಬೆಟ್ಟ ಗುಡ್ಡ ಹತ್ಬಿಟ್ಟು ಕಾಡಿನ ಒಳಗಡೆ ಫುಲ್ಲು ಡೀಪಲ್ಲಿ ಇದ್ದೀವಿ. ಇಲ್ಲಿ ಕಾಡಿನ ಹಣ್ಣು ಹೂವುಗಳೆಲ್ಲ ನೀವು ನೋಡ್ಬೋದಲ್ಲಿ. ಏನಿದು ಮಲ್ಬೇರಿನಾ? ಆಹಾ ಗುರು, ಯಾವುದೋ ಇಮ್ಲಿ ಅಂತ. ಇದು ಇಮ್ಲಿನ ಈಗ ಟೇಸ್ಟ್ ಮಾಡೋಣ. ಹುಳಿ ಹುಳಿ ಆಗಿದೆ. ಅವ್ರು ತಿಂತವ್ರು ನೋಡ್ರಿ ಹಣ್ಣೆಲ್ಲ ಆಲ್ರೆಡಿ. ದೇವರು ಕೆಂಡ ರೆಡಿ ಆಗೇ ಬಿಟ್ಟೈತೆ ನೋಡಿ. ಇಲ್ಲಿ ಎಲ್ಲೇ ನೀವು ಜೇನು ಹಿಡೀರಿ, ಜೇನು ಹಿಡಿಯೋಕ್ಕಿಂತ ಮುಂಚೆ ಈ ಥರ ಕೆಂಡನ ರೆಡಿ ಮಾಡ್ಕೋತಾರೆ. ಯಾಕೆ ಅಂತಂದರೆ ಆ ಹುಳಕ್ಕೆ ಹೊಗೆ ಅಂದರೆ ಆಗೋದೇ ಇಲ್ಲ. ಒಂದ್ಸಲ ಹೊಗೆ ಹಾಕ್ಬಿಟ್ರೆ ರಪ್ಪ ಅಂತ ಹುಳುಗಳಿಗೆಲ್ಲ ಕಣ್ಣೇ ಕಾಣಲ್ಲ, ಹಂಗೆ ಬ್ಲೈಂಡ್ ಆಗ್ಬಿಡ್ತದೆ. ಮತ್ತು ಈ ಹೊಗೆಯಿಂದ ತಲೆ ಸುತ್ತಂಗೆ ಆಗ್ಬಿಡ್ತದೆ ಜೇನು ಹುಳುಗಳಿಗೆಲ್ಲ. ಹಂಗೆ ಇಲ್ಲಿ ಸೊಪ್ಪುಗಳನ್ನೆಲ್ಲ ಕಟ್ಕೊಂಡು ಹೋಗೋಕ್ಕೆ ಇಲ್ಲಿನ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇದು ನ್ಯಾಚುರಲ್ ರೋಪ್. ಇದು ನೋಡಿ ಏನು ಅದ್ಭುತವಾಗಿದೆ. ಇದನ್ನು ಅಷ್ಟೇ ಈ ಕಾಡಿಂದನೇ ತಗೊಂಡಿದ್ದು. ಕಾಡಿಂದ ಇಲ್ಲಿನ ಜನಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಕಾಡಿಂದಾನೇ ಬರ್ತಾ ಇದೆ, ಮತ್ತೆ ಇವರು ಕಾಡಿಂದಾನೇ ಬದುಕ್ತಾವ್ರೆ. ದೇವರು ಸ್ಟಾರ್ಟ್ ಆಗೇ ಹೋಯಿತು. ಅಪಾಯಕಾರಿಯಾಗಿರೋಂಥ ಜೇನುಳನ ಹಿಡಿಯೋವಂಥ ಪ್ರೊಸೆಸ್ಸು. ಅದಕ್ಕಿಂತ ಮುಂಚೆ ಮುಖಕ್ಕೆ ಮುಖವಾಡ ಹಾಕ್ಕೊಬೇಕು, ಇಲ್ಲಾಂತಂದರೆ ಇದೇ ನಮ್ಮ ಕೊನೆ ಜೇನು ಹಿಡಿಯೋದಾಗೋಯ್ತದೆ. ಬನ್ನಿ ಅದೇನಾಗೋಯ್ತದೆ ನೋಡೇ ಬಿಡೋಣ. ದೇವರು ಜೇನುಹುಳ ಇರೋ ಹತ್ರ ಬಂದೇ ಬಿಟ್ಟಿದ್ದೀವಿ. ಇನ್ನು 2 ಹೆಜ್ಜೆ ಅಷ್ಟೇ ಕಾಣಿಸೇ ಬಿಡುತ್ತೆ ನಿಮಗೆ. ಅಲ್ಲಿ ಹೋಗಿ ಮಾತಾಡೋಕ್ಕಾಗಲ್ಲ, ಅದು ಟ್ರೈ ಮಾಡ್ತೀನಿ ನಿಮಗೆ ಹೇಳೋಕ್ಕೆ, ಇನ್ಫಾರ್ಮೇಷನ್ ಕೊಡೋಕ್ಕೆ. ಇದೇ ಡಗ್ ಅಂತ ಇದೆ. ಯಾಕಂದರೆ ಇದೇ ಜೇನ ಈ ಹಿಂದೆ ಸುಮಾರು ಜನ ಹಿಡಿಯೋಕ್ಕೆ ಹೋದವರು ಈಗ ಆಲ್ರೆಡಿ ಶಿವನ ಪಾದ ಸೇರ್ಕೊಂಡ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಅಪಾಯಕಾರಿ ಜೇನುಹುಳ ಇದು. ಒಂದು 10-15 ಹುಳನ ಕಚ್ಚಿದ್ರೆ ಇಂಗ್ಲೀಷಲ್ಲಿ ಇದನ್ನು ಮ್ಯಾಡನಿ ಅಂತಾರೆ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಅದ್ರ ಜೇನು ಹುಳುಕೊಳ್ಳೆ ಯಾರೋ ಮ್ಯಾಜಿಕ್ ಮಾಡ್ದಂಗೆ ಮಿರಿ ಮಿಂಚ್ತಾ ಇದೆ. ಹಿಂಗೆ ಓಪನ್ ಆಗ್ತಾಯಿದೆ, ಕ್ಲೋಸ್ ಆಗ್ತಾಯಿದೆ, ಓಪನ್ ಆಗ್ತಾಯಿದೆ, ಕ್ಲೋಸ್ ಆಗ್ತಾಯಿದೆ. ಆ ಇಡೀ ಹುಳದ ಗೂಡು. ಈ ಥರ ದೃಶ್ಯ ಅಂತೂ ನಾನು ಯಾವತ್ತೂ ನೋಡೇ ಇಲ್ಲ ಗುರು. ನನ್ನ ಕಣ್ಣಿನ ನಾನೇ ನಂಬಕ್ಕಾಗ್ತಾ ಇಲ್ಲ. ದೇವರು ಆವಾಗಲೇ ನೋಡಿದ್ರಲ್ಲ ಆ ಕೋಳಿ ಆಲ್ರೆಡಿ ಬಲಿ ಆಗೋಗ್ಬಿಟ್ಟಿದೆ. ಪ್ರತಿ ಸಲ ಇವ್ರು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಲಿ ಕೊಡ್ತಾರೆ. ಬಲಿ ಆಗಿದೆ, ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ.
ದೇವರು ಇದೇನೋ ಹೀಪು ಅಂತೆ, ಕಾಡಲ್ಲಿ ಸಿಗೋವಂಥ ಆಹಾರ ನೋಡಿ. ಇದನ್ನು ತಿಂತವ್ರು ಇವರು ಆಲ್ರೆಡಿ. ಇದನ್ನು ತಿನ್ನೋದೇ ವಿಶೇಷ ಗುರು. ನಾನಿದನ್ನು ಯಾವತ್ತೂ ತಿಂದಿಲ್ಲ. ಕಬ್ಬಿದ್ದಂಗೆ ಐತೆ ಮೇಲ್ನೋಟಕ್ಕೆ. ಹುಳಿ ಹುಳಿ ಇದ್ದಂಗಿದೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ದೇವರು ಅವಾಗಿಂದ ವೆಯ್ಟ್ ಮಾಡ್ತಾ ಇರೋ ಅಂತ ಜೇನುಹುಳ ಹಿಡಿಯೋ ಅಂತ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಮುದ್ರದಲ್ಲಿ ಮೀನಿಗಾಗಿ ಬೇಟೆ ಆಡ್ತಾರೆ, ಕಾಡಲ್ಲಿ ಪ್ರಾಣಿಗಳಿಗಾಗಿ ಬೇಟೆ ಆಡ್ತಾರೆ. ಆದ್ರೆ ಈ ನೇಪಾಳಿ ಜನಗಳು ಬೆಟ್ಟದಲ್ಲಿ ಜೇನು ತುಪ್ಪಕ್ಕಾಗಿ ಬೇಟೆ ಆಡ್ತಾರೆ. ನೀವು ನೋಡ್ತಾ ಇದ್ದೀರಾ ಅತ್ಯುತ್ತಮ ದೃಶ್ಯನ. ಆಲ್ರೆಡಿ ಹೊಗೆ ಹಾಕ್ಬಿಟ್ಟು ಜೇನುಹುಳನೆಲ್ಲ ಓಡಿಸ್ಬಿಟ್ಟವ್ರೆ. ಈಗ ಓಡಿಸಿರೋ ಅಂತ ಜೇನುಹುಳ ಅದು ಟೈಮಿಂದ ಟೈಮ್ಗೆ ಕಟ್ಕೊಂಡ್ ಬಂದಿರೋ ಅಂತ ಅದ್ರ ಮನೆ ಅಂದ್ರೆ ಜೇನುಗೂಡಲ್ಲಿ ಆ ರಸ ಇರುತ್ತಲ್ಲ, ಅದನ್ನ ಕಳ್ತನ ಮಾಡ್ತಾವ್ರೆ ನೋಡಿ. ನೋಡ್ತಿದ್ದಂಗೆ ಆ ಅಪಾಯಕಾರಿಯಾಗಿರೋಂಥ ಜೇನು ಎಲ್ಲ ಎದ್ಬಿಟ್ಟವೆ. ಆಲ್ರೆಡಿ ಎಲ್ಲ ಕುಯ್ಗುಡ್ತಾವೆ ನೋಡ್ರಿ. ಜೇನ್ ಕೇಳೋ ವ್ಯಕ್ತಿ ಇಲ್ಲಿಂದ ನೋಡಿ ಅಲ್ಲಿಗೆ ಕಡ್ಡಿ ಬಿಡ್ತಾವ್ರೆ. ಮತ್ತೆ ಇವ್ರು ಸೇಫ್ಟಿ ಏನ್ ಅಷ್ಟು ಕಷ್ಟ ಹಾಕೊಂಡಿರೋದು, ಕೈಗೆ ಗ್ಲೌಸ್ ಏನು ಹಾಕೊಂಡಿಲ್ಲ. ಮೇಲಿಂದ ಜೇನ್ ಬೀಳ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಹೊಗೆ ಹಾಕಿದ್ದೆ. ಇಲ್ಲಿ ಖಾಲಿ ಟರ್ಪಲ್ ಇನ್ನ ಹಂಗೆ ಕಾಣ್ತಾನೆ ಐತೆ. ಇಲ್ಲಿಬ್ರು ಕಾಯ್ತಾ ಕೂತವ್ರೆ ಮೇಲಿಂದ ಬಿದ್ದಿದ ತಕ್ಷಣ ಹಿಡ್ಕೊಂಡ್ಬಿಡಕ್ಕೆ. ಎಷ್ಟೊಂದಿದೆ ಗುರು ಜೇನ್ ಇವತ್ತಂತೂ. ಸ್ವಲ್ಪನೇ ಬೀಳ್ತಾ ಇದೆ. ಇದೇನು ಗುರು ಇದು? ಬಿದ್ದಿರೋ ಸ್ವಲ್ಪ ಜೇನ್ನೇ ಆಲ್ರೆಡಿ ಟೇಸ್ಟ್ ಮಾಡ್ತಾವ್ರೆ ಜನಗಳು. ಓ ಗಾಡ್, ಆಲ್ರೆಡಿ ಕಲೆಕ್ಟ್ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಲ್ವಾ ಇದು, ಅದಕ್ಕೆ. ದೇವರು ಈ ಜೇನು ಕೀಳೋದು ಮನುಷ್ಯರು ಮತ್ತೆ ಜೇನು ಹುಳಗಳ ಮಧ್ಯೆ ಯುದ್ಧ ನಡೆದಂಗೆ. ಹೊಗೆ ಹಾಕ್ಬಿಟ್ಟು ಜೇನುಹುಳನ ಓಡಿಸಿದ್ರು ಸಹ ಜೇನುಹುಳ ಆ ಜಾಗದಲ್ಲಿ ಕಟ್ಟಿದೆ, ಅಲ್ಲಿಂದ ಕೀಳೋದು ಸಿಕ್ಕಾಪಟ್ಟೆ ಕಷ್ಟ. ಆ ಮನುಷ್ಯ ಎಷ್ಟು ಗಟ್ಟಿಗಿರ್ಬೇಕು, ಆ ಪಾಟಿ ಕಡ್ಡಿನ ಅಲ್ಲ ಹಾಕ್ತಾವ್ರೆ. ಓ ಕಡ್ಡಿನೇ ಮುರಿದೋಯ್ತು ಗುರು. ಕಷ್ಟಪಟ್ಟು ತಂದಿರೋಂಥ ಡ್ರೋನ್ ಇಲ್ಲಿ ಊಷ್ಟಾಗ್ಬಿಟ್ಟೈತೆ ಗುರು. ಓ ಮೈ ಗಾಡ್, ಇದನ್ನ ಹೆಂಗಪ್ಪ ರೆಡಿ ಮಾಡೋದು ಈಗ? ಇದು ನೋಡಿ, ಇದು ಚಾಕು ಥರ ಇರುತ್ತೆ. ಇದು ಜೇನುಗೂಡನ್ನ ಕಟ್ ಮಾಡುತ್ತೆ. ಇದ್ರ ಮೇಲೆ ಹಾಕಿ ಇಲ್ಲಿ ಕಟ್ಬಿಡ್ತಾರೆ. ಓ ಎಲ್ಲ ನ್ಯಾಚುರಲ್, ದಾರನೂ ಸಹ ಬಳಸಲ್ಲ. ಓ ಫಸ್ಟ್ ಬೋಣಿ ಆಯ್ತು ಗುರು. ಕಷ್ಟ ಬಿದ್ದಿದ್ದಕ್ಕೂ ಸಾರ್ಥಕ ಆಗೋಯ್ತು ಈ ಜನಗಳು. ಓ ಮೈ ಗಾಡ್, ಫುಲ್ಲು ಖುಷಿ ಆಗ್ಬಿಟ್ಟವ್ರು ಗುರು. ಅವ್ರ ಮುಖದಲ್ಲಿ ಖುಷಿ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಖುಷಿ ಗುರು. ಬೆಳಗಿಂದ ಪಾಪ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಇವರ ಮುಖ ಎಲ್ಲ ಹಂಗೆ ಬಾಡೋಗ್ಬಿಟ್ಟಿತ್ತು. ಒಂದ್ಸಲ ಫಸ್ಟ್ ಬೋಡಿ ಆಗಿದ ತಕ್ಷಣ ಇವ್ರ ಮುಖ ಹಂಗೆ ತಾವ್ರೆ ಹೂವು ಹರಳು ಬಿಡ್ತು ನೋಡಿ. ಭಯ ಇದ್ರು ಹಂಗೆ ಒಳಗಡೆನೆ ತಿಂತವ್ರೆ ಜೇನುತುಪ್ಪನ. ಜೇನು ಕೀಳೋದಂತೂ ನಾವು ಅನ್ಕೊಂಡಿರೋಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕಂದ್ರೆ ಇದೊಂಥರ ಟೀಮ್ ವರ್ಕು. ಇಡೀ ಊರೂರೇ ಟೀಮ್ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ಇಲ್ಲಿ ಬರ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಟೀಮು ಒಣಗಿರೋ ಮರನ ಕಲೆಕ್ಟ್ ಮಾಡ್ತಾವ್ರೆ, ಇನ್ನೊಂದು ಟೀಮು ಮರಗಳನ್ನೆಲ್ಲ ಪೀಸ್ ಮಾಡ್ತಾವ್ರೆ. ಸಿಕ್ಕಿರೋಂಥ ಜೇನ ಇನ್ನೊಂದು ಟೀಮು ಕಲೆಕ್ಟ್ ಮಾಡ್ಕೊತಾವ್ರೆ, ಇನ್ನೊಂದು ಟೀಮು ಹೊಗೆ ಹಾಕ್ತಾವ್ರಲ್ಲಿ. ಈ ಜೇನು ಹುಳಗಳು ಹಿಮಾಲಯದ ಸುತ್ತೆಲ್ಲ ಹಾರಿ ಹಲವಾರು ಸಸಿ ಹೂಗಳ ಮಕರಂದ ಹೀರಿ ಈ ಸ್ಪೆಷಲ್ ಜೇನನ್ನ ಕಟ್ಟುತ್ತೆ. ಅವಾಗ ಈ ಜೇನು ಹುಚ್ಚು ಜೇನಾಗುತ್ತೆ. ನಾವು ಟಿವಿಲಿ ನೋಡಿರ್ತೀವಲ್ಲ ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು. ಆ ಮನುಷ್ಯನ ನೋಡಿದ್ರೆ ಅವರೇ ನೆನಪಾಗ್ತಾರೆ. ಆ ಮನುಷ್ಯನ್ಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಜೇನುಹುಳುಗಳು ಕಚ್ಚಿಬಿಟ್ಟಿರ್ತವೆ. ಆದ್ರೂ ಆ ಮನುಷ್ಯನ್ಗೆ ಭಯನೇ ಇಲ್ಲ, ಏನು ಆಗಿಲ್ಲ ಅನ್ನೋ ಥರ ಜೇನುಗೂಡು ಕೈ ಹಾಕ್ಬಿಟ್ಟು ಬರೀ ಕೈಯಲ್ಲಿ ಕೀಳ್ತಾವ್ರು ನೋಡಿ. ಏನು ಸೇಫ್ಟಿ ಎಕ್ವಿಪ್ಮೆಂಟ್ಸು ಮೆಷರ್ಸು ಏನೂ ಹಾಕ್ಕೊಂಡಿಲ್ಲ. ಆ ಜೇನುತುಪ್ಪದ ಗೂಡು 10 kg ಇದೆ. ಆ ಮನುಷ್ಯ ಅವಾಗಿಂದ ಕಿತ್ತು ಅವ್ರ ಇಡೀ ಬುಟ್ಟಿನೇ ತುಂಬೋಯ್ತು ನೋಡಿ. ಆ ಗಟ್ರದ ಕಚ್ಚೋ ಜೇನುಗೂಡಿಂದ ಕಿತ್ತಿರೋಂಥ ಜೇನುತುಪ್ಪ ಇದು. ಮುಕ್ಕಾಲು ಭಾಗ ಕ್ಯಾನೇ ತುಂಬೋಯ್ತು ಗುರು. ಮೋಸ್ಟ್ ಎಕ್ಸ್ಪೆನ್ಸಿವ್ ಮ್ಯಾಡ್ ಹನಿ ನೋಡಿ ಇಲ್ಲಿ. ಓ ಮೈ ಗಾಡ್, ಫುಲ್ ಖುಷಿ ಆಗ್ಬಿಟ್ಟವ್ರು ಗುರು. ಎಲ್ಲರ ಮುಖದಲ್ಲೂ ನಗು. ಹೌ ಇಸ್ ದ ಹನಿ? ಓಕೆ.
ದೇವರು ಬಂದು 1 ಅವರ್ ಆಯ್ತು ಆಲ್ರೆಡಿ ಈ ಜಾಗಕ್ಕೆ. ಆ ಹಳೆ ಕಡ್ಡಿ ತಿವ್ದು ವರ್ಕೇ ಆಗ್ಲಿಲ್ಲ. ಹೊಸ ಕಡ್ಡಿ ಕೊಟ್ಟಿದ ತಕ್ಷಣ ಕಿತ್ ಗುಡ್ಡೆ ಹಾಕ್ಬಿಟ್ರು. ಎಲ್ಲ ಕಲೆಕ್ಟ್ ಮಾಡ್ತಾವ್ರೆ ಖುಷಿಯಿಂದ ನೋಡಿ, ಎಲ್ಲ ಟೇಸ್ಟ್ ಮಾಡ್ತಾವ್ರೆ ಇಲ್ಲಿ. ಓ ಮೈ ಗಾಡ್. ಇಲ್ಲಿ ನೋಡಿ ಕಿತ್ ಗುಡ್ಡೆ ಹಾಕ್ಬಿಟ್ಟವ್ರೆ. ದೇವ್ರ ನಾನಿನ್ನ ಈ ಜೇನುತುಪ್ಪ ಟೇಸ್ಟ್ ಮಾಡಿಲ್ಲ, ಆದ್ರೆ ಇದ್ರ ಹತ್ರ ಬಂದಿದ ತಕ್ಷಣ ಇದ್ರ ಘಮ ಇದೆಯಲ್ಲ ಅದನ್ನ ನಿಮ್ಗೆ ಹಂಗೆ ಹೇಳಕ್ಕಾಗಲ್ಲ ಬಾಯಲ್ಲಿ. ಆ ಪಾಟಿ ಘಮ ಪರಿಮಳ. ದೇವರ ಜೇನುತುಪ್ಪನ ಬೇಟೆಯಾಡೋದು ನೋಡ್ತಿದ್ದಂಗೆ ಇನ್ನ ಕ್ಲಿಷ್ಟಕರವಾಗ್ತಾ ಇದೆ ಇದು ಜಾಸ್ತಿ. ನೋಡಿ ಅಲ್ಲಿ ಏಣಿ ಬೇರೆ ರೆಡಿ ಮಾಡ್ತಾವ್ರೆ. ಈ ಏಣಿ ಯಾವುದೇ ಹಗ್ಗ ಅಲ್ಲ, ಇದು ಬ್ಯಾಂಬುವ ನಾರಿದು. ನಾರಿಂದ ಇಡೀ ಏಣಿನೇ ಮಾಡ್ಬಿಟ್ಟವ್ರೆ. ಈ ಏಣಿನ ಈಗ ಅಲ್ಲಿ ಹಾಕೋತಾರೆ ಗುರು, ಯಾಕಂದ್ರೆ ಕೆಲವೊಂದು ಜಾಗಕ್ಕೆ ಹತ್ತಕ್ಕೆ ಆಗಲ್ಲ ಮಂಚ ಅಲ್ವಾ. ಏಣಿನ ಅಲ್ಲಿಂದ ಬಿಟ್ಕೊಂಡು ಅಲ್ಲಿಗ ಹಂಟು ಮಾಡ್ತಾರೆ. ಮೆಟ್ಲೇನಾದ್ರೂ ಅಲ್ಲಾಡ್ತಾ ಇದ್ರೆ ನೋಡಿ ಈ ಹಸಿ ಬ್ಯಾಂಬು ಕಟ್ತಾರೆ. ಏನು ಕಿತ್ಕೊಂಬರಲ್ವಾ ಇದು ಅಷ್ಟೊಂದು ಸ್ಟ್ರಾಂಗ? 3-4 ಜನ ಆಲ್ರೆಡಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಏಣಿನ ಎಳ್ಕೊಂಡು ಅಲ್ಲಿಂದ ಇಳಿತಾವ್ರೆ ನೋಡ್ರಿ ಬೇಟೆಯಾಡಕ್ಕೆ. ದಾರ ಕಟ್ಕೊಂಡ್ರೋಗೋರು ಕಡ್ಡಿಗೆ, ಪಾಪ ಕಡ್ಡಿ ಹಿಡಿದು ಕೈನೋ ಬಂದ್ಬಿಟ್ಟಿರ್ತದಲ್ಲ. ದೇವರು ನೋಡ್ರಿ, ಒಂದೇ ಒಂದು ಹನಿ ಜೇನುತುಪ್ಪನೂ ವೇಸ್ಟ್ ಮಾಡಲ್ಲ ಇವರು. ಎಲ್ಲ ಬಳ್ಕೊಂಡು ಕ್ಯಾನ್ಗೆ ಹಾಕೊಂತವ್ರೆ. ಇದೇನಿದು ಜೇನು ಹುಳಗಳ ಇಡೀ ಫ್ಯಾಮಿಲಿನೇ ಐತೆ. ಓ ಮೈ ಗಾಡ್, ಇಲ್ಲಿ ಹಲವಾರು ಜೇನು ಹುಳಗಳ ಮರ್ಡರ್ ಆಗ್ಬಿಟ್ಟೈತೆ. ಟಾರ್ಪಲ್ ಮೇಲೆ ಆಲ್ರೆಡಿ ಸುಮಾರು ಹುಳುಗಳು ಆಲ್ರೆಡಿ ಸತ್ತು ಸ್ವರ್ಗ ಸೇರ್ಬಿಟ್ಟಿದೆ. ಇನ್ನು ಕೆಲವು ಹುಳಗಳು ಇನ್ನು ವಿಲ ಅಂತ ಒದ್ದಾಡಿ ಪ್ರಾಣ ಬಿಡ್ತಾವೆ. ನಾನು ಅವಾಗಿಂದ ಟೇಸ್ಟೇ ಮಾಡಿಲ್ಲ, ಈಗ ಟೇಸ್ಟ್ ಮಾಡೋಣ ಬನ್ನಿ. ದೇವರು ನೋಡ್ರಿ, ಪ್ಯೂರ್ ಹುಚ್ಚು ಜೇನುತುಪ್ಪ. ಟೇಸ್ಟ್ ಮಾಡೋಣ. ಹುಳ ಅನ್ಸುತ್ತೆ. ನಾವು ಮನೇಲಿ ಸೇವಿಸ್ತೀವಲ್ಲ ಅದಕ್ಕಿಂತ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಟೇಸ್ಟ್ ಗುರು ಇದಂತೂ. 4-5 ವರ್ಷಗಳ ಹಿಂದೆ ನಾನೇನಾದರೂ ಈ ಥರ ದೃಶ್ಯನ ನೋಡಿದರೆ ಇಲ್ಲಿ ನಿಂತ್ಕೋತಾನೆ ಇರಲಿಲ್ಲ, ಓಡೋಗ್ಬಿಡ್ತಾ ಇದ್ದೆ. ಆದರೆ ಇಷ್ಟೊಂದು ಹುಳಗಳನ್ನ ಸಾಯೋದು ನೋಡಿದ್ದೀನಿ. ನನಗೇನು ಅನ್ನಿಸ್ತಾನೆ ಇಲ್ಲ, ಇಲ್ಲೇ ಜೇನುತುಪ್ಪ ಕುಡಿದ್ಬಿಟ್ಟೆ. ಸ್ವೀಟಾಗಿದೆ. ಯಪ್ಪ, ಟ್ರಾವೆಲ್ ಮಾಡ್ತಾ ನಾನಂತೂ ರಾಕ್ಷಸ ಆಗ್ಬಿಟ್ಟಿದ್ದೀನಿ. ಬೆಳಗ್ಗಿಂದ ಭೇಟಿ ಆಡಿ ಇಲ್ಲಿವರೆಗೂ ಎಷ್ಟು ಜೇನುತುಪ್ಪ ಸಿಕ್ಕಿದೆ ನಮ್ಮ ಹತ್ರ, ಬನ್ನಿ ನೋಡೋಣ. ನಮ್ಮ ಹತ್ರ ಈ ಪಾಟಿ ಜೇನಿದೆ ನೋಡಿ, ಇಲ್ಲೊಂದು ಕ್ಯಾನು. ದೇವರ ಜೇನುಳ ಗುಮ್ಮಿರೋ ದೃಶ್ಯ ನೋಡ್ತಾ ಇದ್ದೀರಾ ನೀವೀಗ. ಬೆಳಗಿಂದ ಕಷ್ಟಪಟ್ಟು ಈ ಹುಚ್ಚು ಜೇನನ್ನ ಬೇಟೆಯಾಡಿರೋ ಈ ಬೇಟೆಗಾರರು ರೆಡಿಯಾಗವ್ರೆ. ಯಾಕೆ? ಎಲ್ಲರಿಗೂ ಕೋಳಿ, ನಂಗೆ ಇಲ್ಲಿ ಯಥ ಪ್ರಕಾರ ಸೊಪ್ಪು ಸೆದೆ. ಅದ್ಭುತ ಗಮ್ಮಂತ ಇದೆ. ಹೌ ಆರ್ ಯು ಬ್ರದರ್? ಈ ಹುಚ್ಚು ಜೇನುತುಪ್ಪ ವರ್ಲ್ಡಲ್ಲೇ ತುಂಬಾನೇ ಫೇಮಸ್ಸು. ಯಾಕೆ ಅಂದರೆ ಇದರಲ್ಲಿ ಮೆಡಿಸಿನಲ್ ಕ್ವಾಲಿಟೀಸು ತುಂಬ ಇದೆ ಅಂತ. ದೇವರು ಆವಾಗಲೇ ಆ ಡಬ್ಬದಲ್ಲಿ ಹುಳ, ಅದ್ರ ಮರಿ, ಮೊಟ್ಟೆ ಎಲ್ಲ ಇತ್ತು. ಅದಕ್ಕೆ ನೀಟಾಗಿ ಜೇನುತುಪ್ಪನ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ಹತ್ರ ಈಗ ಪ್ಯಾಕ್ ಆಗಿ ಫಿಲ್ಟರ್ ಆಗಿರೋಂಥ ಮ್ಯಾಡನಿ ಇದೆ. ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ಈ ಜೇನುತುಪ್ಪ ಅಂತೂ ಖಾರವಾಗಿ ಟೇಸ್ಟ್ ಹೊಡಿತಾ ಇದೆ. ಒಂದು ಸ್ವಲ್ಪ ನಾಲ್ಗೆ ಸುಟ್ಟಂಗೂ ಅನ್ನಿಸ್ತಾ ಇದೆ. ನಾನು ಒಂದೇ ಸ್ಪೂನ್ ತಿಂದ ಸ್ವಲ್ಪ ಹೊತ್ತಿಗೆ ತಲೆ ತಿರುಗ್ದಾಗ ಅನ್ನಿಸ್ತು. ಅಕಸ್ಮಾತ್ 2ಕ್ಕಿಂತ ಹೆಚ್ಚು ಸ್ಪೂನ್ ತಿಂದರೆ ತಲೆ ಸುತ್ತಿ ಬೀಳೋದು, ವಾಂತಿ, ತಲೆನೋವು,
ಕಿವಿ ಗುಯ್ಗೊಟ್ಟೋದು, ಹಾರ್ಟ್ ರೇಟ್ ಮತ್ತು ಬ್ಲಡ್ ಶುಗರು ಏಕ್ದಮ್ ಡೌನ್ ಆಗ್ಬಿಡೋದು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಅತಿಯಾದರೆ ಅಮೃತನೂ ವಿಷವಾಗ್ಬಿಡುತ್ತೆ. ಆದರೆ ಅವಾಗವಾಗ 1 ಸ್ಪೂನ್ ಸೇವಿಸೋದ್ರಿಂದ ಹೆಲ್ತ್ಗೆ ಒಳ್ಳೆಯದು. ಓಕೆ ದೇವರು, ಈ ನೇಪಾಳದ ಈ ವಿಡಿಯೋ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಟರ್ಮ್ ಇನ್ಶೂರೆನ್ಸ್ನ ಲಿಂಕು ಡಿಸ್ಕ್ರಿಪ್ಷನ್ಲಿದೆ, ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.